ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಮ್ಮನೇಲಿ ಇವತ್ತು ಹೊಯ್ಯಪ್ಪಳ ಮಾಡ್ತಾ ಇದ್ದೀವಿ. ಅಮ್ಮ ಮಾಡಿದ ಹಪ್ಪಳ ಸೂಪರ್. ಬಿಸಿ ಬಿಸಿ ಹಪ್ಪಳ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂತಾ ಇದ್ರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳ ನಂತರ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಶಿಕಾರಿಪುರದಲ್ಲಿ ನನ್ನ ಅಮ್ಮನ ಮನೇಲಿ ಇದ್ದೀನಿ. ಸೊ ಇವತ್ತು ನಾವು ಹಾಗೆ ಬಂದಿದ್ದೀನಿ ಅಂತ ಅಮ್ಮ ಹೊಯ್ಯಪ್ಪಳ ಮಾಡೋಣ ಅಂತ ಇದ್ರು. ಜಸ್ಟ್ ತಿನ್ನಕ್ಕಷ್ಟೇ, ಹಸಿ ಹಪ್ಪಳ. ಸೊ ಅದನ್ನು ನಾವು ಹೇಗೆ ಮಾಡ್ತೀವಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾರು ಸ್ಕಿಪ್ ಮಾಡಿದ್ರೆ ನೋಡಿ. ಹೇಗೆ ಮಾಡ್ತೀವಿ ಏನು ಅಂತ ಪ್ರೊಸೀಜರ್ ತೋರಿಸ್ತೀನಿ, ಬನ್ನಿ ತೋರಿಸೋಣ. ಮಾಡೋಣ. ಹಪ್ಪಳ ಮಾಡೋ ಹಿಟ್ಟು. ಸೊ ಇದು ಹೇಗೆ ಮಾಡೋದು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಜಸ್ಟ್ ಹೇಗೆ ಮಾಡ್ತೀವಿ ಅಂತ ಅಷ್ಟೇ ತೋರಿಸೋಣ ಅಂತ ಮಾಡ್ತಾ ಇರೋದು. ಇದೆಲ್ಲ ಅಮ್ಮ ಮುಂಚೆ ಪ್ರೊಸೀಜರ್ ಮಾಡಿಟ್ಬಿಟ್ಟಿದ್ರು. ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸುಮ್ಮನೆ ಲಾಂಗ್ ವೀಡಿಯೋ ಆಗುತ್ತೆ ಅಂತ ನಾನು ಹೇಳೋಕೆ ಹೋಗ್ತಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ಈಗ ಅಮ್ಮ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಎರಡು ಥರ ಮಾಡ್ಕೊಬೋದು. ಒಗ್ಗರಣೆ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು, ಇಲ್ಲ ಈರುಳ್ಳಿ ಮೇಲೆ ಹಾಕೊಂಡಾದ್ರೂ ತಿನ್ಬೋದು. ಎರಡು ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಮನೆಗೆ ಪ್ಲೇನ್ ಹಪ್ಪಳ ಒಣಗಿಸೋದು ಅಂದರೆ ಹಾಗೆ ಮಾಡೋದು. ಬಟ್ ತಿನ್ನಕ್ಕೆ ಹಸಿ ಹಪ್ಪಳ ಆದರೆ ಈರುಳ್ಳಿ ಹಾಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಮಾಡೋಣ ಬನ್ನಿ. ಸೊ ಗೈಸ್, ನಾವು ಈ ಥರ ಪಾತ್ರೆ ಇಡ್ತೀವಿ, ನೀರು ಹಾಕ್ಬಿಟ್ಟು. ಸೊ ಒಬ್ಬೊಬ್ರು ಸ್ಟ್ಯಾಂಡ್ ಥರನೂ ಮಾಡ್ತಾರೆ, ನಾವು ಸ್ಟ್ಯಾಂಡ್ ಯೂಸ್ ಮಾಡಲ್ಲ, ಹೀಗೆ ಮಾಡ್ತೀವಿ. ಸೊ ಇದಕ್ಕೆ ಒಂದು ಮುಚ್ಚಳ. ಇದಕ್ಕೆ ಏನಂತಾರೆ ದಬಕ ಪಾತ್ರೆ ಅಂತ ಹೇಳ್ತಾರೆ. ಸೊ ಈ ಥರ ಮಾಡ್ತೀವಿ. ಸೊ ಈಗ ನೀರು ಚೆನ್ನಾಗಿ ಕುದಿಲಿ. ಸೊ ಹಪ್ಪಳಕ್ಕೆ ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಇಟ್ಕೋಬೇಕು, ಜಾಸ್ತಿ ಎಣ್ಣೆ ಹಾಕೋಬಾರ್ದು. ಸೊ ಇವಾಗ ಇದು ಸ್ವಲ್ಪ ಹೀಟ್ ಆಗಲಿ. ಸೊ ಇವಾಗ ಹೀಟ್ ಆಗಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ. ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಬೇಕಷ್ಟೇ ಈರುಳ್ಳಿ. ಬಾಳಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಯಾಕೆ ಒಗ್ಗರಣೆ ಮಾಡ್ಕೊತಾರೆ ಅಂತಂದರೆ ಸ್ವಲ್ಪ ಬೇಗ ಹಪ್ಪಳ ಬೇಯುತ್ತೆ ಅನ್ನೋಕ್ಕೋಸ್ಕರ. ಬಟ್ ಹಸಿ ಈರುಳ್ಳಿನೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ. ಸೊ ಎರಡು ಕೂಡ ರೆಡಿ ಆಯಿತು. ಇದು ಒಗ್ಗರಣೆದು, ಇದು ಹಸಿ ಈರುಳ್ಳಿದು, ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ಅಮ್ಮ ಮಾಡ್ತಾ ಇದ್ದಾರೆ ಹಪ್ಪಳನ. ಸೊ ನಾನಂತೂ ತಿನ್ನಕ್ಕೆ ರೆಡಿ ಇದ್ದೀನಿ. ಸೊ ಈ ಥರ ನಾವು ಪ್ಲೇಟಲ್ಲಿ ಈ ಥರ ಮಾಡ್ಕೋತೀವಿ. ಸೊ ನಾನು ಮಾಡ್ತೀನಿ ಸ್ವಲ್ಪ. ಎಸ್. ಸೊ ಇವಾಗ ಹಪ್ಪಳ ಬೇಯೋವರೆಗೂ ನಾವು ನೆಕ್ಸ್ಟ್ ತಟ್ಟೆಯಲ್ಲಿ ಅಮ್ಮ ಮತ್ತೆ ಹಾಕೋತಾರೆ. ಈ ಥರ ಪ್ರೊಸೀಜರ್ ನಮ್ಮದು ಹಪ್ಪಳ ಮಾಡೋದು. ಇವಾಗ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಸೊ ಅದೇ ಥರ ಒಟ್ಟು 3 ತಟ್ಟೆ ಇಟ್ಕೋತಾರೆ. ಸೊ ಒಂದಾದಮೇಲೆ ಒಂದು ಮಾಡ್ಕೊತ ಹೋಗೋದು. ಸೊ ನೀವು ನಿಮ್ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಬಾಯಲ್ಲಿ ಇವಾಗ ನೀರು ಬರ್ತಾ ಇದೆ. ಅಯ್ಯೋ, ಲಾಸ್ಟ್ ಇದಾಗ್ಬಿಡ್ತಾ. ರಿಡರ್ ಮಾಡೋಣ, ಇಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ. ಈ ಜನುಮವೇ ದೊರಕಿದೆ ರುಚಿ ಸವಿ. ಹಪ್ಪಳ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂತಾ ಇದ್ರೆ ಆಹಾ, ರುಚಿನೇ ಬೇರೆ. ಸೂಪರ್ ಗೈಸ್. ಸೊ ನೋಡಿದ್ರಲ್ಲ ಗೈಸ್, ಇದು ನಮ್ಮ ಮನೆಯ ಹೊಯ್ಯಪ್ಪಳ ಮತ್ತು ಹಬೆ ಹಪ್ಪಳ ಅಂತಲೇ ಹೇಳ್ತೀವಿ. ಸೊ ಇದು ನಮ್ಮ ಮಲೆನಾಡು ಸ್ಪೆಷಲ್ಲು. ಇಲ್ಲೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ. ಸೊ ಈರುಳ್ಳಿ ಹಪ್ಪಳ ಅಂದರೂ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಈ ಹಪ್ಪಳ ತುಂಬ ಫೇವ್ರೇಟ್. ಈ ಹಪ್ಪಳ ಅಂತಲೇ ಅಲ್ಲ, ಮುದ್ದೆ ಹಪ್ಪಳ ಅಂತಲೂ ಮಾಡ್ತಾರೆ. ಅಂದರೆ ಉದ್ದದು ನಾವು ಮುದ್ದೆ ಹಪ್ಪಳ ಅಂತ ಹೇಳ್ತೀವಿ. ಸೊ ಅದು ಮಾಡ್ತಾರೆ. ಸೊ ಅದು ನಾನು ಮೈಸೂರಲ್ಲಿ ಹೇಗೆ ಮಾಡ್ತೀವಿ ಏನು ಅಂತ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ಮಾಡ್ತೀವಿ ನಾವು. ಸೊ ಈ ಹಪ್ಪಳನ ಮಾಡಲ್ಲ ಅಲ್ಲಿ ಅಷ್ಟು. ಸೊ ಇದು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಸೊ ನೀವು ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಸೊ ನನ್ನನ್ನು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.